ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ, ನೀವು ಯಾವ ಏರ್ ಆಯಿಲ್ ಯೂಸ್ ಮಾಡ್ತೀರಾ, ಯಾವ ಏರ್ ಆಯಿಲ್ ಯೂಸ್ ಮಾಡೋದು ಹೇಳಿ ಅಂತೇಳಿ. ಸೊ ನಾನು ಯಾವ ಏರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ಹಣ್ಣು ಸಿಕ್ಕೋದು ತುಂಬ ಕಮ್ಮಿ, ಸಿಕ್ಕಿದಾಗ ಸೀಸನ್ ಇದ್ದಾಗ ಸೊ ಈ ಹೇರ್ ಆಯಿಲ್ನ ಮಾಡಿಟ್ಕೊಳ್ಳಿ. ಸೊ ದಟ್ 6 ಮಂತ್ಸ್ 7 ಮಂತ್ಸ್ ಆಗೋಷ್ಟು ಹೇರ್ ಆಯಿಲ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಸೀಸನ್ ಆ ಹಣ್ಣು ಬರೋವರೆಗೂ ಅಥವಾ ಕಾಯಿ ಬರೋವರೆಗೂ ನಿಮಗಿದು ಹೆಲ್ಪ್ ಆಗುತ್ತೆ. ಸೊ ನಾನು ಹಾಗೆ ಮಾಡೋದು, ನೀವೂ ಹಾಗೆ ಮಾಡ್ಕೊಳ್ಳಿ. ಏನು ಏರ್ ಆಯಿಲ್ ಇದು, ಯಾವ ರೀತಿ ಯೂಸ್ ಮಾಡೋದು ಅಥವಾ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಎಣ್ಣೆ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ, ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ. ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಪ್ಯಾರಾಶೂಟೇ ತೊಗೊಳ್ಳಲ್ಲ. ನಾನು ಯಾವ್ದು ತೊಗೊಳ್ತೀನಿ ಅಂತ ಹೇಳಿದರೆ, ಗಾಣಕ್ಕೆ ಹೋಗಿ ಗಾಣದಿಂದ ಎಣ್ಣೆ ತೊಗೊಬಂದು ಅದನ್ನು ನಾನು ಯೂಸ್ ಮಾಡ್ತೀನಿ. ಇವಾಗ ನನ್ನ ಹತ್ರ ತುಂಬ ಎಣ್ಣೆ ಇದೆ, ಜಸ್ಟ್ ನಿಮಗೆ ತೋರಿಸ್ಬೇಕಲ್ಲ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಗಾಣಕ್ಕೆ ಹೋಗಿ ಎಣ್ಣೆ ತೊಗೊಬಂದು ಅಂದರೆ ನೋಡ್ಕೊಳ್ಳಿ, ಬಿಕಾಸ್ ಕೆಲವರು ಅದರಲ್ಲಿ ಚೆನ್ನಾಗಿರುತ್ತೆ, ಗಾಣದಿಂದ ತಂದಿದ್ದ ಎಣ್ಣೆ ಚೆನ್ನಾಗಿರಲ್ಲ. ನೀವು ಯಾವುದು ತೊಗೊಂಡು ಬರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ನಾನು ಎಣ್ಣೆನ ಪೂರ್ತಿಯಾಗಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕೊಬ್ಬರಿ ಎಣ್ಣೆನ ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಾಟ್ಲಿಯಲ್ಲಿ ತೊಗೊಂಡಿದ್ದೆ ಅದು. ಇವಾಗ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ, ಬೆಟ್ಟದ ನೆಲ್ಲಿಕಾಯಿ. ನೋಡಿ, ನಾನು ಮೊನ್ನೆ ಸಿಕ್ಕಿತ್ತು ಅಂತ ತೊಗೊಬಂದಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ಈ ಥರ ಹೇಟಾಗಿದೆ. ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಕೊಬ್ಬರಿ ಎಣ್ಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಸಿಕ್ಕತ್ತೆ ನೋಡಿ, ಆವಾಗಲೇ ನೀವು ಈ ಎಣ್ಣೆನ ಮಾಡಿಟ್ಕೊಳ್ಳಿ. 1 ಲೀಟ್ರ್ 2 ಲೀಟ್ರಷ್ಟು ಮಾಡಿಟ್ಕೊಳ್ಳಿ. ಬೆಸ್ಟ್, ನಿಮಗೆ 1 ಇಯರ್ ಫುಲ್ಲು ನಿಮಗೆ ಎಣ್ಣೆ ಸಾಕಾಗುತ್ತೆ. ನಾನು ಸ್ಟವ್ ಆನ್ ಮಾಡಿ ಎಣ್ಣೆನ ಇಡ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಿಸಿ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಬಿಸಿ ಆಗಬೇಕು. ಇನ್ನೊಂದೇನಂತ ಹೇಳಿದರೆ, ನೀವು 1 ಲೀಟ್ರು ಅಥವಾ 2 ಲೀಟ್ರ್ ಆಗೋಷ್ಟು ಎಣ್ಣೆ ತೊಗೊಂಡು ಬಂದು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ನಿಮಗೆ ಆಲ್ಮೋಸ್ಟ್ ಒಂದು 6 ಮಂತ್ ಆ ರೀತಿ ಬರುತ್ತೆ. ಆ ರೀತಿ 6 ಮಂತ್ ಬಂದಮೇಲೆ ನಿಮಗೆ ನೆಕ್ಸ್ಟ್ ಮತ್ತೆ ಸೀಸನ್ ಬರೋಷ್ಟೊತ್ತಿಗೆ ಸರಿ ಆಗುತ್ತೆ. ಎಣ್ಣೆ ಸಾಕಾಗುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನ ತೊಗೊಳ್ಳಿ. ನಾನು ಸ್ವಲ್ಪ ನೆಲ್ಲಿಕಾಯಿ ಜಾಸ್ತಿ ಹಾಕಿದ್ದೀನಿ, ಎಣ್ಣೆ ಸ್ವಲ್ಪ ಕಮ್ಮಿ ಇದೆ. ನಾನು ಆಲ್ರೆಡಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಪ್ಲೇನೂ ಮಾಡ್ಕೊಂಡು ಬಿಟ್ಟಿದ್ದೀನಿ ಆಲ್ರೆಡಿ. ನೀವು ಕೇಳ್ತಾ ಇದ್ರಲ್ಲ, ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅಥವಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಹೇಳಿ ಅಂತ ತುಂಬ ರಿಕ್ವೆಸ್ಟ್. ನಾನು ಫಸ್ಟು ಹೇರ್ದು ವಿಡಿಯೋ ಹಾಕ್ದಾಗ್ಲಿಂದನೂ ನನಗಿದು ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ನು ಏನಂತ, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ರಿ. ಹಾಗಾಗಿ ಇವತ್ತು ತೋರಿಸೋಣ ಅಂತೇಳಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ನೆಲ್ಲಿಕಾಯಿನ ತುಂಬ ಜಜ್ಜಿಬಿಟ್ಟು ಹಾಕ್ಬೋದು. ಜಜ್ಜೋದ್ರಿಂದ ಅದು ಏನು ಲಿಕ್ವಿಡ್ ಇರುತ್ತೆ, ಅದರಲ್ಲಿ ಏನು ರಸ ಇರುತ್ತೆ ಅದೆಲ್ಲ ಕೆಳಗೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ನಾನು ಡೈರೆಕ್ಟಾಗಿ ಹಂಗೆ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಆದಮೇಲೆ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಅದಾದಮೇಲೆ ನೆಲ್ಲಿಕಾಯಿನ ಅದರಲ್ಲೇ ಬಿಡ್ಬೋದು, ನಿಮ್ಮಿಷ್ಟ. ಬಿಡಲ್ಲ ಅಂತ ಹೇಳೋರು ಎಣ್ಣೆನ ಮಾತ್ರ ಸೋಸ್ಕೊಂಡು ತೆಗೆದು ಎಣ್ಣೆನ ನೀವು ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ. ತುಂಬ ಅಂದರೆ ತುಂಬ ನಿಮ್ಮ ಕೂದಲಿಗೆ ಹೆಲ್ಪ್ಫುಲ್. ಇದನ್ನು ನೀವು ಟ್ರೈ ಮಾಡಿ ನೋಡಿ. ನೆಲ್ಲಿಕಾಯಿ ಹೇರ್ ಮಾಸ್ಕು ಕೂಡ ತುಂಬ ಒಳ್ಳೆಯದು. ಅದು ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೀಸನ್ ಇದ್ದಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೀಸನ್ ಟೈಮಲ್ಲಿ ಖಂಡಿತವಾಗ್ಲೂ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಕೂದಲಿಗೆ ನೆಲ್ಲಿಕಾಯಿ. ಸೊ ಇದು ಚೆನ್ನಾಗಿ ಕುದ್ದ ಆದಮೇಲೆ ನಾನು ನೆಕ್ಸ್ಟು ತಣ್ಣಗಾಗಕ್ಕೆ ಬಿಟ್ಟು ಒಂದು 10 ನಿಮಿಷ ಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ನೆಲ್ಲಿಕಾಯೆಲ್ಲ ಸ್ವಲ್ಪ ಸೀದೋಗಿರೋ ಥರ ಆಗಿದೆ. ಇಷ್ಟುವರೆಗೂ ನೀವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಕೇರ್ಫುಲ್ಲಾಗಿ. ತಣ್ಣಗಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಆಯಿಲ್ ರೆಡಿ ಆಗಿದೆ. ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಸೊ ಆಯಿಲ್ ರೆಡಿ ಆಗಿದೆ ನೋಡಿ, ಆಯಿಲ್ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಮೊದಲು ನೀವು ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ತಲೆ ಕೂದಲನ್ನು ಸಿಕ್ಕಿದ್ರೆ ಬಿಡಿಸ್ಕೊಳ್ಳಿ.
ಎಣ್ಣೆ ಹಚ್ಚಿದ ಮೇಲೆ ತುಂಬ ಜನ ತಲೆ ಸಿಕ್ಬಿಡಿಸ್ತೀರಾ, ಆ ರೀತಿ ಮಾಡಬೇಡಿ. ಎಣ್ಣೆ ಹಚ್ಚೋಕ್ಕೂ ಮುಂಚೆ ನಿಮ್ಮ ತಲೆ ಕೂದಲನ್ನ ಸಿಕ್ಬಿಡಿಸ್ಕೊಳ್ಳಿ, ಒಂಚೂರು ಇರಬಾರ್ದು. ಸೊ ನಾನು ಆಲ್ರೆಡಿ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಸೊ ನನಗೆ ನಾಟ್ ನೆಸಸರಿ, ನಾನು ಆಲ್ರೆಡಿ ಸಿಕ್ಬಿಡಿಸಿ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ನೀವೇನಾದ್ರು ಆಯಿಲ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಫಸ್ಟು ತಲೆ ಕೂದಲಿನ ಸಿಕ್ಬಿಡಿಸ್ಕೊಳ್ಳಿ, ಆಮೇಲೆ ಆಯಿಲ್ ಅಪ್ಲೈ ಮಾಡಿ. ಆಯಿಲ್ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ಹಾಗೇನು ನಾನು ನಿಮಗೆ ಹೇಳ್ತೀನಿ. ನನಗೆ ಅಜ್ಜಿ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಫಸ್ಟು ನನಗೆ ಹೇಳ್ಕೊಟ್ಟಿರೋ ಮೆಥಡ್ ಏನಂತ ಹೇಳಿದರೆ, ಈ ರೀತಿ ತಲೆ ನೆತ್ತಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಹಾಕಿ ಹಿಂಗಂತಾರೆ. ಸೊ ನಾನು ಅದನ್ನು ಮಾಡ್ತೀನಿ. ನಿಮ್ಮ ಮನೇಲಿ ಅಜ್ಜಿ ಅಥವಾ ನಿಮ್ಮಮ್ಮ ಯಾರ ಹತ್ರ ಆದರೂ ನೀವು ತಲೆಗೆ ಫಸ್ಟ್ ಎಣ್ಣೆ ಹಚ್ಚಿಸ್ಕೋಬೇಕು ಅಂದರೆ ಈ ಮೆಥಡ್ನ ಅವ್ರು ಫಾಲೋ ಮಾಡ್ತಾರೆ. ಇದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಆದರೆ ನಾನು ಫಾಲೋ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅಂದರೆ, ಕೈಯಲ್ಲಿ ಈ ರೀತಿ ತಗೊಂಡು ನಿಮ್ಮ ತಲೆ ಬುರುಡೆಗೆ ಈ ರೀತಿ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಡೀ ನಿಮ್ಮ ತಲೆ ಬುರುಡೆಗೆ ಅಂದರೆ ನಿಮ್ಮ ಸ್ಕಾಲ್ಪ್ ಇದೆಯಲ್ಲ, ಸೊ ಸ್ಕಾಲ್ಪಿಗೆ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ತಲೆ ಕೂದಲಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಸೊ ಆಮ್ಲ ಇದೆಯಲ್ಲ, ನೆಲ್ಲಿಕಾಯಿ ಇದೆಯಲ್ಲ, ನೆಲ್ಲಿಕಾಯಿ ತುಂಬ ಒಳ್ಳೆಯದು ತಲೆ ಕೂದಲಿಗೆ. ಆ್ಯಂಡ್ ಇದನ್ನು ತಿನ್ನಲೂಬೋದು, ಹಾಗೆಯೇ ತಲೆಗೆ ಹಚ್ಕೊಳ್ಳೂಬೋದು. ಸೊ ತಲೆಗೆ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಏರ್ ಫಾಲ್ ಆಗುವಂಥದ್ದು ಈ ರೀತಿ ನೀವು ಒಂದು 2 months ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಆ್ಯಂಡ್ ನನಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ. ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮಗೂ ತಲೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. 2 months ಯೂಸ್ ಮಾಡಿ. ನೀವು ಸ್ನಾನ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಎಣ್ಣೆನ ನೀವು ಅಪ್ಲೈ ಮಾಡ್ಕೊಳ್ಳಿ. ವೀಕ್ಲಿ 2 times ಕಂಪಲ್ಸರಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದು ಮರಿಬೇಡಿ. ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬ ಒಳ್ಳೆಯದು ಕೂದಲಿಗೆ. ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ಸ್ ಅಂದರೆ ರಕ್ತ ಚಲನೆ ತುಂಬ ಚೆನ್ನಾಗಾಗುತ್ತೆ ಆಮ್ಲದಿಂದ. ನಿಮ್ಮ ಬುಡಕ್ಕೆ ಏನು ಬೇಕಾಗಿರುವಂಥ ಪ್ರೋಟೀನ್ ಇದೆ ನೋಡಿ, ಪ್ರೋಟೀನ್ ಅಂಶ ಚೆನ್ನಾಗಿ ಸಿಕ್ಕುತ್ತೆ ಈ ಆಮ್ಲದಿಂದ. ಅಂದರೆ ಈ ನೆಲ್ಲಿಕಾಯಿಂದ ನಿಮ್ಮ ತಲೆ ಕೂದಲಿಗೆ ಈಗ ಒಂದು ಗಿಡ ಬೆಳಿಬೇಕು ಅಂದರೆ ಅದ್ರ ಬುಡಕ್ಕೆ ಒಳ್ಳೆ ಪ್ರೋಟೀನ್ ಅಂದರೆ ಗೊಬ್ಬರ ಹಾಕ್ತೀವಲ್ಲ, ಸೊ ಹಾಗೆ ನಮ್ಮ ತಲೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಅದಕ್ಕೆ ನಾವು ಒಳ್ಳೆ ಪ್ರೋಟೀನ್ ಅಂದರೆ ಒಳ್ಳೆ ಗೊಬ್ಬರ ಕೊಡಬೇಕು. ಸೊ ಒಳ್ಳೆ ಗೊಬ್ಬರ ಕೊಡಬೇಕು ಅಂದರೆ ಈ ರೀತಿ ಹೇರ್ ಆಯಿಲ್ನ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಬೇಕಾಗಿರುವಂತಹ ಪ್ರೋಟೀನ್ ಎಲ್ಲ ಸಿಗುತ್ತೆ. ಸೊ ತುಂಬ ಧೂಳಿಗೆ ಹೋಗಬೇಕಾದ್ರೆ ನಿಮ್ಮ ತಲೆ ಕೂದಲನ್ನ ಕವರ್ ಮಾಡ್ಕೊಂಡು ಹೋಗಿ. ಆದಷ್ಟು ತುಂಬ ಧೂಳಿಗೆ ಅಥವಾ ನೀವೇನಾದರೂ ಸಿಟಿಗೆಲ್ಲ ಹೋಗ್ತಾ ಇದ್ದೀರಾ ಅಂತೇಳಿದ್ರೆ ಆದಷ್ಟು ನಿಮ್ಮ ಕೂದಲನ್ನ ಕವರ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಏರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಮಾಡುತ್ತೆ, ಕಮ್ಮಿ ಆಗುತ್ತೆ. ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ತಲೆ ಬಾಚ್ಕೋಬೇಕಾದ್ರೆ ಕೋಮ್ ಕೂಡ ಅಷ್ಟೇ ಒಂದು ದೊಡ್ಡ ಹಲ್ಲಿಂದು ತಗೊಳ್ಳಿ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹೇರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ಸೊ ಈ ಹೇರ್ ಆಯಿಲ್ನ ಹೇಗೆ ಯೂಸ್ ಮಾಡೋದು ಅಥವಾ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೀವು ನೋಡ್ಕೊಬಂದ್ರಿ ಅಲ್ಲ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರುವಂಥದ್ದು ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ಆಮ್ಲನ ನೀವು ಸಿಕ್ಕಿದಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇದ್ರದ್ದು ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದು ಕೂಡ ತುಂಬ ಒಳ್ಳೆಯದು. ಸಿಕ್ಕಿದಾಗ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ಸಿಗದೆ ಇಲ್ದಾಗ ಏನು ಮಾಡೋಕ್ಕಾಗಲ್ಲ. ಅಥವಾ ಆಮ್ಲದ ಪೌಡ್ರನ್ನ ತೊಗೊಬಂದು ಯೂಸ್ ಮಾಡೋದು ಈ ರೀತಿ ಎಲ್ಲ ನಾನು ಮಾಡಲ್ಲ. ಸೊ ನನಗೆ ಇದು ಯಾವಾಗ ಸೀಸನ್ ಇರುತ್ತೆ, ಯಾವಾಗ ಸಿಕ್ಕುತ್ತೆ ಆ ಟೈಮಲ್ಲಿ ನಾನು ಇದನ್ನು ಚೆನ್ನಾಗಿ ಬಳಸ್ಕೊಳ್ತೀನಿ. ಸೊ ಹಾಗೆಯೇ ಮೆಹಂದಿ ಸೊಪ್ಪಿಂದ ಒಂದು ಹೇರ್ ಮಾಸ್ಕ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆಯೂ ಮೆಹಂದಿ ಸೊಪ್ಪು ಸಿಕ್ಕಲ್ಲ, ಸಿಕ್ಕಿದಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಅದನ್ನು ಕೂಡ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ. ಮೆಹಂದಿ ಸೊಪ್ಪು ಯೂಸ್ ಮಾಡಿ ಹೇರ್ ಗ್ರೋತ್ ಆಗುವಂತಹ ಒಂದು ಒಳ್ಳೆ ಹೇರ್ ಮಾಸ್ಕ್. ಸೊ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಹೇರ್ ಗ್ರೋತ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ನಾನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ. ಬಿಕಾಸ್ ಅದಕ್ಕೆ ಬೇರೆ ಪ್ರಾಡಕ್ಟೇ ಹಾಕಿರ್ತಾರೆ, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಬೋದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಫೇಕಾಗಿ ಏನೋ ಒಂದು ಹೇಳೋಕ್ಕಾಗಲ್ಲ. ಸೊ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನನಗೇನು ರಿಸಲ್ಟ್ ಸಿಕ್ಕಿದೆ ಅದ್ರ ಜೊತೆ ಶೇರ್ ಮಾಡ್ಕೋಬೋದೇ ವಿನಃ ನಾನು ಸುಮ್ಮನೆ ಏನೇನೋ ಫೇಕಾಗಿ ಹೇಳೋಕ್ಕಾಗಲ್ಲ. ಸೊ ನಂಗೆ ಗೊತ್ತಿರೋಷ್ಟು ಮಾತ್ರ ನಾನು ಹೇಳ್ತೀನಿ, ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ ಇದ್ದರೆ ಅಥವಾ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಅದ್ರ ಬಗ್ಗೆ ನಿಮಗೆ ಕಮೆಂಟ್ಸಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.